ನಾನು ಒಳಗಡೆ ಕಾಂಪೌಂಡ್ ಹತ್ರ ಹೋಗಿ ನಿಂತ್ಕೊಂಡು ನೋಡಿದ್ದೀನಿ, ಒಂದು ಸಿಂಗಲ್ ಪುಟ ಇಲ್ಲ ಸರ್, ಒಂದು ಬ್ಯಾನರ್ ಇಲ್ಲ. ಎಷ್ಟು ಬ್ಯಾನರ್ಗಳಿದ್ವು, ಎಷ್ಟು ಸಂಘಟನೆಗಳದ್ದು ಬ್ಯಾನರ್ಗಳು ಹಾಕಿದ್ರು, ಒಂದೇ ಒಂದು ಚೂರು ಕೂಡ ಇಲ್ಲ ಸರ್ ಅಲ್ಲಿ. ಇದರಲ್ಲಿ ಕೆಲವರು ಹೇಳಿದ್ದಾರೆ ಭಾರತಿ ಅಮ್ಮನಿಗೆ ಖುಷಿ ಆಯ್ತಾ ಇವಾಗ, ಸೊ ಮೈಸೂರಿಗೆ ಎಲ್ಲ ಅಭಿಮಾನಿಗಳು ಬರ್ತಾರೆ ಅಂತ ಹೇಳಿದ್ದಾರೆ. ದಯವಿಟ್ಟು ನೋಡಿ ಅಭಿಮಾನಿಗಳೇ, ನನ್ನ ಒಂದು ಸಣ್ಣ ಮನವಿ ಏನಂದರೆ, ವಿಷ್ಣುವರ್ಧನ್ ಮೇರು ನಟ ಅಂತ ಏನು ಹೇಳ್ತಾರೆ, ಅವರ ಧರ್ಮಪತ್ನಿಗೂ ಕೂಡ ನೀವು ಅಷ್ಟೇ ಗೌರವ ಕೊಡಬೇಕು. ಮೊದಲನೇದಾಗಿ ಇವಾಗ ಮನೆ ಅಂದಿದ ತಕ್ಷಣ ಅಪ್ಪ ಅಮ್ಮ ಮಕ್ಕಳಿಗೆ ಏನು ಗೌರವ ಇದೆ, ಆ ಪ್ರತಿಯೊಂದು ವಿಷಯನೂ ಮೊದಲು ವಿಷ್ಣುದಾದ ಅಭಿಮಾನಿಗಳು ದಯವಿಟ್ಟು ನಿಮ್ಗೆ ಏನೇ ಆಗಲಿ ನನಗೆ ಅರ್ಥ ಆಗುತ್ತೆ, ನಿಮ್ಮ ನೋವೇನು ಎಲ್ರಿಗೂ ನೋವಾಗಿದೆಪ್ಪ, ನೋವಾಗಿಲ್ಲ ಅಂತಿಲ್ಲ. ಹಂಗಂತ ಹೇಳ್ಬಿಟ್ಟು ನಮ್ಮನೆಯವ್ರನ್ನೇ ನಾವು ದೂಷಿಸೋಕ್ಕಾಗತ್ತಾ? ನಮ್ಮನೆಯವ್ರಿಗೆ ನಾವು ಬೇರೆ ಥರ ಮಾತಾಡೋಕ್ಕಾಗತ್ತಾ? ಇವತ್ತು ನಿಮಗೆ ಜಾಗ ಸಿಕ್ಕಿಲ್ಲ, ಅವರಲ್ಲಿ ಎತ್ತಿದ್ದಾರೆ ಮಾಡಿದ್ದಾರೆ, ಆಯಿತು ಒಪ್ಕೊಳ್ಳೋಣ, ಕಾನೂನು ರೀತಿನಲ್ಲಿ ಹೋಗೋಣ. ಹಂಗನ್ಬಿಟ್ಟು ನೀವು ಕುಟುಂಬದವ್ರನ್ನ ದೂಷಿಸೋದು ಯಾವ ರೀತಿ ಸತ್ಯ? ಅವರು ತುಂಬಾ ಓಡಾಡಿದ್ದಾರೆ. ಇವಾಗ ತನ್ನ ಪತ್ನಿ ಭಾರತಿ ಅಮ್ಮ ಅವರು ವಿಷ್ಣುವರ್ಧನ್ ಸರ್ನ ನಾವಿಷ್ಟು ಅಭಿಮಾನಿಗಳು ಕಳ್ಕೊಂಡೇ ನಾವು ಎಷ್ಟು ನೋವು ಅನುಭವಿಸ್ತಾ ಇದ್ದೀವಿ. ಅಂಥದ್ರಲ್ಲಿ ಭಾರತಿ ಅಮ್ಮ ಒಂಟಿಯಾಗಿ ಎಷ್ಟು ಸತತ ಪ್ರಯತ್ನ ಪಟ್ಟಿದ್ದಾರೆ, ಅವರೇ ಖುದ್ದಾಗಿ ಎಲ್ಲೆಲ್ಲಿ ಓಡಾಡಿದ್ದಾರೆ. ಮೈಸೂರಿಗೂ ಕೂಡ ಅವ್ರು ಎಷ್ಟು ಬಾರಿ ಓಡಾಡಿದ್ದಾರೆ, ಅವ್ರ ಚಪ್ಪಲಿಗಳು ಸೌದೋಗಿದೆ, ಕಾಲುಗಳು ಸೌದೋಗಿದೆ, ಆಯಿತಾ? ಅಂಥ ಒಂದು ಕುಟುಂಬ ಇಲ್ಲಿವರೆಗೂ ಯಾರನ್ನೂ ಗರ್ಜಿಸಿ ಮಾತಾಡಿಸಿಲ್ಲ, ಇಲ್ಲ ಅಭಿಮಾನಿಗಳಿಗೆ ಬೇರೆ ಏನು ಕೆಟ್ಟದ್ದು ಬಯಸಿಲ್ಲ. ಕೀರ್ತಿ ಮೇಡಮ್ ಆದರೂ ಸರಿ, ಅನಿರುದ್ಧ್ ಸರ್ ಆದರೂ ಸರಿ, ಅನಿರುದ್ಧ್ ಸರ್ ಮಾತಾಡುವಾಗ ಪ್ರತಿಯೊಬ್ಬರೂ ಬಾಸ್ ಥರನೇ ರಜಾ ಬಾಯಲ್ಲಿ ರಜಾ ಏನಮ್ಮ ಇದೇ ಥರನೇ ಮಾತಾಡಿಸ್ತಾರೆ. ಪ್ರತಿಯೊಂದು ಅಭಿಮಾನಿಗಳಿಗೂ ಅವರು ಗೌರವ ಕೊಟ್ಟಿದ್ದಾರೆ, ನೀವು ಗೌರವ ಕೊಡಿಯಪ್ಪ. ಇವಾಗ ಜಾಗ ಸಿಕ್ಕಿಲ್ಲ, ತೆರವುಗೊಳಿಸಿದ್ದಾರೆ ಅಂದ ತಕ್ಷಣ ಕುಟುಂಬದವ್ರನ್ನ ಯಾಕೆ ದೂರ ಮಾಡ್ತಾ ಇದ್ದೀರಾ? ಸರ್ ಯಾರೇ ಅವ್ರ ಮನೆಗೆ ಹೋದ್ರೆ ಅವ್ರ ಆತ್ಮೀಯತೆ ಯಾವ ಥರ ಅಂದರೆ, ಒಂದು ಕಾಫಿ ಕೊಡಿಸಿ ಒಂದು ಬಾಳೆಹಣ್ಣು ಕೊಟ್ಟು ಆ ಅಭಿಮಾನಿ ಈ ಅಭಿಮಾನಿ ಅಂತ ಅವ್ರು ಯಾವತ್ತೂ ಇದು ಮಾಡಿಲ್ಲ ಸರ್. ಅವರು ನಾನು ಕಂಡ ಮಟ್ಟಿಗೆ ಅನಿರುದ್ಧ್ ಸರ್ ಯಾವುದೇ ಸಂಘ ಸಂಸ್ಥೆ ಅವ್ರು ನೋಡಲ್ಲ, ಅಭಿಮಾನಿ ನೋಡ್ತಾರೆ. ಇವತ್ತು ಅವ್ರ ಮನೆ ಹೋಗ್ಲಿ ನೋಡಿ, ಯಾರೇ ಅಭಿಮಾನಿ ಚಿಕ್ಕ ಹುಡುಗನೂ ಹೋಗಲಿ ಯಾರೇ ಹೋಗಲಿ, ಫಸ್ಟು ಹೋಗ್ಬಿಟ್ಟು ಅವ್ರಿಗೆ ಏನು ಮಾಡ್ತಾರೆ ಹೇಳಿ, ನೀರು ಕೊಡ್ತಾರೆ, ಹಾಲು ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ. ಕೀರ್ತಿ ಮೇಡಮ್ ಅಷ್ಟೇ, ಅನಿರುದ್ಧ ಮೇಡಮ್ ಅಷ್ಟು ಪ್ರೀತಿ ವಿಶ್ವಾಸ. ನೀವು ಯಾವ ಸಂಘದಿಂದ ಬಂದಿದ್ದೀರಾ, ನೀವು ಯಾವ ಸಂಘದ ಬಂದಿದ್ದ ಅವ್ರು ನೋಡಲ್ಲ. ಆ ಅಪ್ಪ ಅವರು ಅನ್ನೋದು ಅನಿರುದ್ಧ್ ಸರ್, ಅಪ್ಪ ಅವ್ರ ಅಭಿಮಾನಿ ಬಂದಿದ್ದಾರೆ ಅಂತ ಪ್ರೀತಿಯಿಂದ ವಿಶ್ವಾಸ ಮಾಡಿ ಅವ್ರ ಮನೆಯಲ್ಲಿ ಕೂಣಿಸಿ ಎಲ್ಲ ಅಭಿಮಾನಿಗೆ ಪ್ರೀತಿಯಿಂದ, ಅವನು ಅಷ್ಟೇ ಬೈಲಿ, ಅವನು ಎಷ್ಟೋ ಜನ ಬೈದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದಾರೆ, ಅಂಥವ್ರೂ ಪ್ರೀತಿಯಿಂದ ಮಗು ಥರ ಮಾತಾಡಿದ್ದಾರೆ ಸರ್. ಅಂಥ ಗುಣವಂತ ಅನಿರುದ್ಧ್ ಸರ್, ಅಂಥ ಗುಣವಂತನಿಗೆ ಇವತ್ತು ಯಾವ ಥರ ಹೇಳ್ತಾ ಇದ್ದಾರೆ ನೀವೇ ನೋಡಿದ್ದೀರಾ ಮಾಧ್ಯಮದಲ್ಲಿ. ನಾವು ಹೇಳಬೇಕಿಲ್ಲ, ಹೋಗಿರೋರು ಜನಕ್ಕೂ ಗೊತ್ತು, ನಾವು ಹೋಗಿರೋರು ಗೊತ್ತು. ಇಡೀ ಕರ್ನಾಟಕ ಎಷ್ಟೆಷ್ಟು ಅಭಿಮಾನಿಗಳು ಅವ್ರ ಮನೆಗೆ ಹೋಗಿದ್ದಾರೆ, ಬೈದ್ಬಿಟ್ಟು ಅವ್ರ ಮನೆಗೆ ಹೋಗಿ ಕೂತಿದ್ದಾರೆ. ಅಂಥವ್ರಿಗೂ ಸಹ ಅವರು ಆತ್ಮೀಯತೆಯಿಂದ ಬಾಳೆಹಣ್ಣು ಕೊಟ್ಟು, ನೀರು ಕೊಟ್ಟು, ಹಾಲು ಕೊಟ್ಟು ಪ್ರೀತಿಯಿಂದ ಮಾತಾಡಿ ಕಳ್ತಿದ್ದಾರೆ. ಯಾವುದು ಅವರು ರೋಷಾವಶ ಯಾವತ್ತೂ ಮಾತಾಡಿಲ್ಲ ಸರ್. ಅಂಥ ಗುಣವಂತ ಸರ್ ಅವ್ರು, ಅಳಿಯ ಅಂತ ಹೇಳೋಕ್ಕೂ ಯಾವ ಥರ ನಮ್ಮ ದಾದಾ ಇದ್ದಾರೆ, ಅಂಥ ಗುಣವಂತರವ್ರು ಅನಿರುದ್ಧ್ ಸರ್, ಕೀರ್ತಿ ಮೇಡಮ್. ಎಷ್ಟು ಹೇಳಿದ್ರು ಅವ್ರ ಪದಗಳು ಸಾಲು ಸರ್, ಇಷ್ಟು ಹೇಳ್ಬಲ್ಲೆ. ಇವಾಗ ಕೋಟಿ ಕೋಟಿ ಅಭಿಮಾನಿಗಳಲ್ಲಿ ವಿನಂತಿ ಏನಂದರೆ, ಭಾನುವಾರ ಏನಿದೆ ಜಯನಗರ ಸ್ವಗೃಹದಲ್ಲಿ, ನಮ್ಮ ವಾಲ್ಮೀಕಿ ಅನ್ನೋ ಸ್ವಗೃಹದಲ್ಲಿ ಅನಿರುದ್ಧ್ ಸರೇ ಖುದ್ದಾಗಿ ಅವರೇ ಲೈವ್ ಬಂದು ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಹೇಳಿದ್ದಾರೆ, ಬನ್ನಿ ಕೂತ್ಕೊಳ್ಳೋಣ, ಏನಿದೆ ಭೇಟಿ ಮಾಡೋಣ, ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಸರ್. ಅವರ ಮಾತಿಗೆ ನಾವು ಸದಾ ಸಿದ್ದರು. ಅವ್ರು ಎಲ್ಲೇ ಕರೀಲಿ, ಯಾವುದೇ ಟೈಮಲ್ಲಿ ಕರೀಲಿ, ಪ್ರತಿಯೊಂದು ಅಭಿಮಾನಿಗಳು ನಾವು ಅಲ್ಲಿ ಹಾಜರಾಗಿರ್ತೀವಿ. ಅವ್ರ ನಿರ್ಧಾರ ಏನಿದೆ ಅವ್ರ ನಿರ್ಧಾರನ ಕೇಳಿ, ಹಿರಿಯ ಅಭಿಮಾನಿಗಳು ಸಾಕಷ್ಟು ಜನಗಳಿದ್ದಾರೆ, ತುಂಬ ಸಂಘಟನೆಗಳಿದೆ, ಬರೀ ಒಂದೇ ಸಂಘಟನೆ ಇಲ್ಲ, ತುಂಬ ಸಂಘಟನೆಗಳು, ಆ ಸಂಘಟನೆಗಳು ಕೆಲಸಗಳು ಮಾಡಿದೆ, ಬರೀ ಒಂದೇ ಸಂಘಟನೆ ಮಾಡಿಲ್ಲ ಸರ್. ನಮಗೆ ಗೊತ್ತಿರೋ ಮಟ್ಟಿಗೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಸ್ಥಳಗಳಲ್ಲಿ ಅವ್ರವ್ರದ್ದೇ ಆದಂಥ ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ಭಾವನೆಯಿಂದ ಇದೆ. ಹೇಳ್ತಾರೆ ನಾವೇ ಮಾಡಿದ್ವಿ, ನಾವೇ ಕೆಲಸ ಕಾರ್ಯಗಳು ಮಾಡಿದ್ವಿ, ಎಲ್ಲರೂ ಮಾಡಿದ್ದಾರೆ. ಅಭಿಮಾನ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇದೆ ಸರ್. ಒಂದೇ ಸಂಘದಿಂದ ಎಲ್ಲರೂ ಆಗೋಕ್ಕೆ ಸಾಧ್ಯ ಇಲ್ಲ. ಅಂತ ನೂರಾರು ಅಭಿಮಾನಿಗಳಿಂದನೇ ಒಂದು ಸಂಘಟನೆ, ಒಂದು ಸಂಸ್ಥೆ ಆಗಿರೋದು ಇವತ್ತು. ಚುಟ್ಕೆ ಹೊಡೆದ್ರೆ ಅಲ್ವಾ, ತಪ್ಪಳ್ಳೆ ಹೊಡೆದ್ರೆ ಎಲ್ಲರೂ ಬರ್ಬೇಕಲ್ವಾ, ಕರ್ನಾಟಕ ಅಭಿಮಾನಿಗಳು ಎಲ್ಲರೂ ಬರಬೇಕು, ಒಗ್ಗಟ್ಟಾಗಿ ಎಲ್ಲ ಮಾಡಿದ್ದಾರೆ. ಅವ್ರವ್ರ ಸಂಘಗಳು, ಅವ್ರವ್ರ ಸಂಸ್ಥೆ ಅವ್ರು ಏನೇನು ಮಾಡ್ಕೊಂಡ್ ಬಂದಿರೋ ಅವಾಗಿಂದ ಇವತ್ತಿಂದ ಮಾಡ್ಕೊಂಡ್ ಬಂದಿಲ್ಲ. ದಾದಾ ಇರುವಾಗೂ ಮಾಡ್ಕೊಂಡ್ ಬಂದವ್ರೆ. ದಾದಾ ಹೋಗಿ 15 ವರ್ಷ ಆದ್ರೂ ಇವತ್ತಿಗೂ ಮೂಲೆಯಲ್ಲಿ ಹಳ್ಳಿಗಳಲ್ಲಿ ಇವತ್ತು ನೀವು 15 ವರ್ಷ ಎಲ್ಲೆಲ್ಲಿ ಯಾವ ಥರ ಅದ್ದೂರಿಯಾಗಿ ಹುಟ್ಟಹಬ್ಬ ಮಾಡ್ತಾರೆ ಅಂದರೆ 2 ಕಣ್ಣು ಸಾಲದು ಅಂಥದ್ದು ಮಾಡ್ತಾರೆ. ಪ್ರತಿಯೊಬ್ಬರು ಶ್ರಮ ಪಟ್ಟಿರೋದಲ್ಲ. ಇಡೀ ಕರ್ನಾಟಕ 6 ಕೋಟಿ ಜನದಲ್ಲಿ ಎಷ್ಟು ದಾದಾ ಅಭಿಮಾನಿಗಳಿದ್ದಾರೆ, ಎಲ್ಲೆಲ್ಲಿ ಸಂಘ ಸಂಸ್ಥೆಗಳವ್ರೆ, ಅವರೆಲ್ಲ ಹಳ್ಳಿಯಲ್ಲಿ ಸೇವೆ ಮಾಡಿದ್ದಾರೆ. ಅವ್ರು ಏನು ಅವ್ರ ಕರ್ತವ್ಯ, ಅವ್ರಿಗೆ ಎಷ್ಟು ಶಕ್ತಿ ಇದೆ, ಅವರು ಅವ್ರ ಕಾಸು ಎಷ್ಟಿದೆ, ಅವರು ಸಂಘದಲ್ಲಿ ಎಷ್ಟು ಮಾಡಬೇಕು ಅದು ಮಾಡ್ಕೊಂಬಂದಿದ್ದಾರೆ. ಎಲ್ಲರೂ ಮಾಡಿದ್ದಾರೆ, ಇಲ್ಲಿ ಯಾರು ಒಬ್ರದ್ದು ಅಂತ ಅಲ್ಲ. ಇಡೀ ಕರ್ನಾಟಕದ ಎಲ್ಲ ಸಂಘ ಸಂಸ್ಥೆಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು, ಅಷ್ಟು ಹೇಳಬಲ್ಲೆ ಸರ್.